ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕತ್ತಲಿಂದ ಬೆಳಕಿನೆಡೆಗೆ ಎಂದು ಸಾರುವ ಹಬ್ಬವೇ ಈ ದೀಪಾವಳಿ. ತಮ್ಮೆಲ್ಲರ ಬಾಳಲ್ಲಿ ಕತ್ತಲೆ ಸರಿದು ಬೆಳಕು ಮೂಡಲಿ ಅಂತ ಆಶಿಸುತ್ತೇನೆ. ನಮಸ್ಕಾರ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ 2 ತಿಂಗಳಿಂದ ಒಂದೇ ಒಂದು ವಿಡಿಯೋ ಬಂದಿರಲಿಲ್ಲ. ಕಾರಣ ಇಷ್ಟೇ, ಜುಲೈ ಆಗಸ್ಟಲ್ಲಿ ಸುಮಾರು 8 ಜಮೀನನ್ನು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಪರ್ಚೇಸ್ ಮಾಡಿದರು. ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕು, ಆಮೇಲೆ ಅವ್ರದ್ದೆಲ್ಲ ಜಮೀನೆಲ್ಲ ಕ್ಲೀನ್ ಮಾಡಿಸ್ಕೊಡ್ಬೇಕಾಗಿತ್ತು. ಲೈಕ್ ಫೆನ್ಸ್ ಹಾಕ್ಸ್ಕೊಡ್ಬೇಕು, ಬೋರ್ವೆಲ್ ಹಾಕ್ಸ್ಕೊಡ್ಬೇಕು, ಎಲ್ಲಕ್ಕೂ ಹೆಲ್ಪ್. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಅವ್ರನ್ನ ಜಮೀನು ಕೊಡ್ಸೋಕ್ಕಿಂತ ಮೊದಲೇ ಮೀಟ್ ಮಾಡಿದಾಗ ಹೇಳಿರ್ತೀವಿ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ನಿಂತ್ಕೊಂಡು ಮಾಡಿಕೊಡ್ತೇವೆ. ಫೆನ್ಸ್ ಹಾಕ್ಸ್ಬೇಕಾ, ಬೋರ್ ಹಾಕ್ಸ್ಬೇಕಾ, ಏನು ಬೇಕೋ ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತೀವಿ. ಅದರಂತೆ ರಿಜಿಸ್ಟ್ರೇಷನ್ ಆದಮೇಲೆ ನಿಂತ್ಕೊಂಡು ಮಾಡ್ಕೊಡ್ಬೇಕಲ್ವಾ. ಸುಮ್ಮನೆ ಹೊಸ ಪಾರ್ಟಿಗಳು ಬಂದರು, ಹೊಸ ಜಮೀನಿದೆ ಅಂತ ನಾನು ಹೋಗಿದ್ದು ಕಮಿಷನ್ ಆಸೆಗೆ ಮುಂದೆ ಹೋಗೋದಲ್ಲ. ಹಿಂದೆ ನಮ್ಮ ನಂಬಿ ಯಾರು ಜಮೀನು ತಗೊಂಡಿದ್ರೆ ಅವ್ರಿಗೆಲ್ಲ ಪ್ರತಿಯೊಂದು ಹೆಲ್ಪ್ ಮಾಡಬೇಕಲ್ವಾ. ನೋಡಿ, ಈಗ ಫೆನ್ಸ್ ಹಾಕ್ಸ್ಕೊಡ್ಬೇಕು, ಜಮೀನವ್ರಿಗೆಲ್ಲ ಯಾರು ಫೆನ್ಸ್ ಹಾಕ್ಸ್ಬೇಕು, ಗೇಟ್ ಹಾಕ್ಸ್ಕೊಡ್ಬೇಕು, ಪಿಲ್ಲರ್ ಹಾಕ್ಸ್ಕೊಡ್ಬೇಕು. ಪಿಲ್ಲರೆಲ್ಲ ಹಾಕಿ ಮಾಡಿದ್ದೀನಿ. ಮತ್ತು ಕೆಲವೊಬ್ಬರು ಕೆಲವೊಂದು ಜಮೀನಲ್ಲಿ ಮನೆ ಕಟ್ಸ್ಬೇಕಾಗಿತ್ತು. ಅದು ಕೂಡ ಲೇಬರ್ಸಲ್ಲಿ ಮೇಸನ್ಸಲ್ಲಿ ಎಲ್ಲ ಪರಿಚಯ ಮಾಡಿಕೊಟ್ಟು ಮನೆ ಕಟ್ಸೋಕೆ ಕೂಡ ಒಂದು ಹೆಲ್ಪ್ ಮಾಡಿದೆ. ಒಂದು ನಿಂತ್ಕೊಂಡು ಜವಾಬ್ದಾರಿ ಹೋಗಿ ಅಲ್ಲೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ, ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಏನು ಎತ್ತ ಅಂತ ಒಂದು ವಿಸಿಟ್ ಮಾಡಿ ನಾವು ಅವ್ರನ್ನ ಎಚ್ಚರಿಸಬೇಕು. ಯಾಕಂದರೆ ನಾವು ಲೋಕಲ್ ಪೀಪಲ್ ಆಗಿರೋದ್ರಿಂದ ನಮ್ಮ ಮಾತನ್ನು ಕೇಳ್ತಾರೆ. ನೋಡಪ್ಪ, ಕ್ಲೀನಾಗಿ ಮಾಡ್ಕೊಡೋ ಕೆಲಸನ ನಮ್ಮ ನಂಬಿ ಬಂದಿದ್ದಾರೆ ಅಂತ ಪ್ರತಿಯೊಂದು ಕೆಲಸನ ನಿಂತ್ಕೊಂಡು ನಾನು ಮಾಡಿಸ್ಕೊಡ್ತೀನಿ. ಪವರ್ ಕರ್ಸನ್ ಇರ್ಬೋದು, ಏನಿವನ್ನು. ಆ ಸಮಯದಲ್ಲಿ ಬಿಸಿಲು ಅನ್ನೋಂಗಿಲ್ಲ, ಮಳೆ ಅನ್ನೋಂಗಿಲ್ಲ, ಓಡಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅದು ಹೆಲ್ತ್ ಇಶ್ಯೂ ಆಗಿ ಜ್ವರ, ಟೈಫಾಯ್ಡೆಲ್ಲ ಆಗಿ ಒಂದು 15 ಡೇಸು ಫುಲ್ ರೆಸ್ಟು ಮನೇಲಿ ಹಿಂಗಾಗೋಯ್ತು. ಡಾಕ್ಟ್ರು ಕೂಡ ಹೇಳಿದ್ರು ಒಂದು 15 ಡೇಸ್ ರೆಸ್ಟ್ ಮಾಡಲೇಬೇಕು ಅಂತ. ಅದರಿಂದ ದೇವ್ರ ದಯೆ, ನಿಮ್ಗಳ ಆಶೀರ್ವಾದ, ಈಗ ಚೆನ್ನಾಗಿದ್ದೀನಿ. ಈಗ ಜಮೀನು ಬಗ್ಗೆ ಹೇಳಬೇಕು ಅಂದರೆ, ನಾ ಈಗ ತೋರ್ಸೋಕೆ ಹೊರಟಿರೋಂಥ ಜಮೀನು ವಿತಿನ್ 2 ಕಿಲೋಮೀಟ್ರ್ ಫ್ರಮ್ NH ನ್ಯಾಷನಲ್ ಹೈವೇಯಿಂದ ಬರೀ 2 ಕಿಲೋಮೀಟ್ರು. ಮತ್ತು ಏನು ಮಡ್ ರೋಡ್ ಇದೆಯಲ್ಲ, ಈ ಮಡ್ ರೋಡ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ನಕಾಶೆ ರೋಡೆ. ಈ ನಕಾಶೆ ರೋಡಲ್ಲಿ ಒಂದು 400 ಮೀಟರ್ ಸ್ಟಾರ್ ರೋಡಿಂದ ಬರಬೇಕಾಗುತ್ತೆ. ಇದು ಆ್ಯಕ್ಚುಲಿ ಒಂದು ಚೈನ್ ರೋಡು, 33 ರೋಡು, ಬಟ್ ಡೆವಲಪ್ ಆಗಿಲ್ಲ. ಆ ರೋಡ್ಗೆ ಇರುವಂಥ 2 ಎಕರೆ 21 ಗುಂಟ ತೋಟ ಲ್ಯಾಂಡು, ತೆಂಗಿನ ಸಸಿ, ಕೆಂಪು ಮಣ್ಣು ತುಂಬಾ ಚೆನ್ನಾಗಿದೆ. 110 ಕೋಕೋನಟ್ ಇದೆ. ಅಂದರೆ ಇನ್ನೂ ಸ್ವಲ್ಪ ಗೊಬ್ಬರ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ರಂತೂ ಇನ್ನೂ ಚೆನ್ನಾಗಿ ಬರ್ತವೆ ಸಸಿಗಳು. ಬಟ್ ಆಲ್ರೆಡಿ ಫಲ ಬಿಡೋಕ್ಕೆ ಆರಂಭ ಆಗಿದೆ. ಇದೆಲ್ಲ ಹಾಕಿ ಕಡಿಮೆ ಒಂದು 4-5 ವರ್ಷ ಆಗಿದೆ ಇವರು ಏನು ಗಿಡಗಳು ಹಾಕಿ. ಮಣ್ಣು ತುಂಬಾ ಫಲವತ್ತಾಗಿದೆ, ರೆಡ್ ಸಾಯಿಲು. ಮತ್ತು ಒಂದು ಇನ್ಫಾರ್ಮೇಷನ್ ಅಂದರೆ, ಈ ಜಮೀನಲ್ಲಿ ಬೋರ್ ಸಿಗೋಲ್ಲ. ಅಂದರೆ ಇವ್ರದ್ದು ಉಳಿಕೆ ಜಮೀನಲ್ಲಿ ಬೋರ್ ಉಳ್ಕತ್ತೆ. ಈ ಜಾಸ್ತಿ ಇದೆ ಜಮೀನು, ಇದರಲ್ಲಿ 2 ಎಕರೆ 21 ಗುಂಟ ಕೊಡ್ತಾರೆ. ಜನರಲ್ ಪ್ರಾಪರ್ಟಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು, ರಿಜಿಸ್ಟ್ರೇಷನ್ಗೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೇನೆ. ಲೀಗಲ್ಗೆ ಏನು ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಒದಗಿಸ್ಕೊಡೋಣ. ಪಾರ್ಟಿ ಹೇಳ್ತಾ ಇರೋದು ಪರ್ ರೆಕಾರ್ಡ್ ಬಂದು 43 ಲ್ಯಾಕ್ಸ್, 43 ಲಕ್ಷ ಎಕರೆ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಸರ್ಟಿಫೈಡ್ ಮಾಡಿಕೊಡ್ತೀನಿ, ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಓನರೇ ಕ್ಲಿಯರಾಗಿ ನಿಮಗೆ ಪ್ರೈಸನ್ನು ಕನ್ಫರ್ಮ್ ಮಾಡ್ತಾರೆ, ಫೈನಲ್ ಮಾಡ್ತಾರೆ. ನಮ್ಮದು 2% ಕಮಿಷನ್ ಇರುತ್ತೆ. ಮತ್ತು ಜಮೀನು ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ನ್ಯಾಷನಲ್ ಹೈವೇ ಎಲ್ಲ ಈ ಭಾಗದಲ್ಲೆಲ್ಲ ಹತ್ತತ್ರ ಈಗ 2 ಕೋಟಿ ಹತ್ತತ್ರ ಆಗೋಯ್ತು ಪರ್ ಎಕರು. 1,80,00,000 2 ಕೋಟಿ ಹೇಳ್ತಾರೆ ಒಂದು ಎಕರೆಗೆ. ಅಂಥದ್ರಲ್ಲಿ ಜಸ್ಟ್ ಒಂದು ವಿತಿನ್ 2 ಕಿಲೋಮೀಟ್ರಲ್ಲಿ ಈ ತೋಟ ಇದೆ. ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 160 ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ. ಅಪ್ ಟು ಜಮೀನು ಒಂದು 2 ಕಿಲೋಮೀಟ್ರ್ ಇದೇನವರು ಕೂಡ ನ್ಯಾಷನಲ್ ಹೈವೇನೆ, ಯಾವುದೇ ಚಿಕ್ಕ ರೋಡಲ್ಲಾಗಿ ಹೋಗಬೇಕಾಗಿಲ್ಲ. ನೋಡಿ, ಫಲ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿದೆ, ಮರಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ತೋರಿಸ್ಕೊಡ್ತಾ ಇದ್ದೀನಿ. ನೀರು ವಿಸಿಟ್ ಮಾಡಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ ಮತ್ತು ವಿಸಿಟ್ ಮಾಡಿ. ನಿಮ್ಮ ಬಡ್ಜೆಟ್ಟು, ನಿಮ್ಮ ಡಿಸ್ಟೆನ್ಸು ಎಲ್ಲ ನೋಡ್ಕೊಳ್ಳಿ. ಮತ್ತು ಕೆಲವೊಬ್ಬರು ಅರ್ಧಂಬರ್ಧ ವೀಡಿಯೋ ನೋಡ್ಬಿಟ್ಟು ಫೋನ್ ಮಾಡ್ತಾರೆ. ಅದ್ರ ಬದಲು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಹೇಳಿರ್ತೀನಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಎಷ್ಟು ದೂರ ಇದೆ, ಏನು ರೇಟು ಅಂತ, ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನು ಬೇಕು ಪ್ರತಿಯೊಂದು ಎಲ್ಲಪ್ಪೂ ಕೂಡ ನಾವು ಮಾಡಿಕೊಡೋಣ. ಒಂದೊಳ್ಳೆ ಲ್ಯಾಂಡ್ ನೋಡಿ ವಿಸಿಟ್ ಮಾಡಿ. ಮತ್ತು ನಿಮ್ಮ ಸಹಕಾರದಿಂದ, ನಿಮ್ಮ ಒಂದು ಆಶೀರ್ವಾದದಿಂದ ಇನ್ನು ಮತ್ತೆ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರ್ತವೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಬೇರೆಯವರು ಕೂಡ ಶೇರ್ ಮಾಡಿ. ಮತ್ತೆ ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ದಯವಿಟ್ಟು ನೋಡಿ, ಅರಸಿ ನೋಡಿ. ಫಲ ಹೆಂಗಿದೆ, ಕೆಲವೊಂದು ಮರಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ ಫಲ. ಎಂಟರ್ ಬೌಂಡ್ರಿ ನೋಡ್ತಾ ಇರ್ಬೋದು ನೀವು. ಒಂದು ಸಮತಟ್ಟಾಗಿದೆ ಜಮೀನು, ಹೈವೇಗೆ ತುಂಬಾ ಹತ್ತಿರ ಇದೆ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇರೋ ವಿಸಿಟ್ ಮಾಡಿ.
ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಿಮ್ಗೊಂದೊಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.